ಮುಚ್ಚಾಡಯ್ಯೋ ರಾವಿ ನಿಂಗಿ ಸುಕ್ಕಲ್తో ಬಗೆಟ್ಟಿಂದಿ ಭೂಮಿ. ಮುಳಬಾಗಿಲು ತಾಲೂಕು ಕಸಬಾ ಹೋಬಳಿ ಮಾರಂಡಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಶ್ರೀ ಚಿಕ್ಕಗಂಗಮ್ಮ ದೇವಾಲಯದ ಗರ್ಭಗುಡಿಗೆ ನಿರ್ಮಿಸಿರುವ ಗೋಪುರದ ಸಂಪ್ರೋಕ್ಷಣೆ ಹಾಗೂ ಕಳಶ ಸ್ಥಾಪನೆಯನ್ನು ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿ ಆದಿನಾರಾಯಣರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ದೇವರಿಗೆ ಪೂಜೆ ವಿಶೇಷವಾಗಿ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡದ ಎಲ್ಲಾ ನಾಯಕರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಗಂಗಾಂಬಿಕಾ ದೇವಸ್ಥಾನಕ್ಕೆ ರಾಜಗೋಪುರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ರಾಜಗೋಪುರ ಪ್ರತಿಷ್ಠಾಪನೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು 28ಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಆದಿನಾರಾಯಣರವರು ಬಂದಿದ್ದಾರೆ ಮತ್ತು ನಮ್ಮ ರಾಜೇಂದ್ರ ಗೌಡರು ಬಂದಿದ್ದಾರೆ. ಅರ್ಜುನ್ ರೆಡ್ಡಿ, ಸುಬ್ರಹ್ಮಣ್ಯ ರೆಡ್ಡಿ, ವೇಣು, ಗುಜ್ಜನಪಲ್ಲಿ ಮಂಜು, ವೆಂಕಪತಿ, ವೆಂಕಟರಾಮಯ್ಯ, ನಮ್ಮ ಉಮಾಶಂಕರ್, ಮಂಜು, ಸೋಮು, ಸತೀಶು, ಗೋಲ್ಪಲ್ಲಿ ವೆಂಕಟೇಶು, ಆಂಜನೇಯ ರೆಡ್ಡಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಇರ್ತಾರೆ. ಶ್ರೀರಾಮಯ್ಯ, ಸುಬ್ರಹ್ಮಣ್ಯ ಎಲ್ಲರೂ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು. ತ್ರಿವೇಣಮ್ಮ ನಮ್ಮ ಸಹೋದರಿ, ಇನ್ನೊಬ್ಬ ಅಲ್ಲಿದ್ದಾರೆ ನಾಗೇಶ್ವರಿ, ಚೇರ್ಮನ್ ಆಯಮ್ಮ ಬಂದಿದ್ದಾರೆ. ಎಲ್ಲರೂ ದಯವಿಟ್ಟು ಎಲ್ಲರೂ ಕೂಡ ಮಾಧ್ಯಮದವರು ಕೂಡ ನಾನು ಸ್ವಾಗತ ಹೇಳ್ತಾ, ಇವತ್ತೊಂದಿನ ಇಲ್ಲಿ ಒಳ್ಳೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ದೇವರು ಒಳ್ಳೇದಾಗಲಿ. ಇವ್ರ ಗ್ರಾಮಸ್ಥರು ಇಷ್ಟು ಮಾತ್ರ ಕಷ್ಟಪಟ್ಟು ರಾಜಗೋಪುರ ಕಟ್ಟಿ ಎಲ್ಲ ಒಳ್ಳೆ ಪೂಜೆಗಳು ಮಾಡಿಸಿ ಇವತ್ತು ನಮ್ಮನ್ನು ಕರೆದು ನಮ್ಮನ್ನು ಒಂದು ಆಶೀರ್ವಾದ ಮಾಡಿಸಿದ್ದಾರೆ. ಇಲ್ಲಿ ಮಾಡಿಸಿರಕ್ಕಂತ ಪುರೋಹಿತರಿಗೆ ಕೂಡ ನಾವು ಅಭಿನಂದನೆಗಳು ಹೇಳ್ತಾ, ಈ ಗ್ರಾಮಸ್ಥರಿಗೆ ದೇವರು ಆಶೀರ್ವಾದ ಮಾಡಲಿ. ಆ ತಾಯಿ ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ. ನಾವು ಬಂದಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆದಿನಾರಾಯಣಗೆ ಆಶೀರ್ವಾದ ಆಗಿ ಎಲ್ಲರೂ ಕೂಡ ನಿಮ್ಮ ಗ್ರಾಮಸ್ಥರೆಲ್ಲ ನಾವು ಆಶೀರ್ವಾದ ಮಾಡ್ತೀವಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡಿ 4 ಮಾತು ಮುಕ್ತಾಯ ಮಾಡ್ತೀನಿ. ಈ ದಿನ ನಮ್ಮ ಮಾರಂಡಹಳ್ಳಿಯಲ್ಲಿ ಚಿಕ್ಕಗಂಗಮ್ಮ ರಾಜಗೋಪುರ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮ ಈ ಊರಿನ ಎಲ್ಲ ಪ್ರಮುಖರು ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದ್ದಾರೆ. ಇವತ್ತು ನಾವು ಎಲ್ಲ ಮುಖಂಡರು ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮೊದಲನೇದಾಗಿ ಈ ಊರಿನ ಎಲ್ಲ ಪ್ರಮುಖರಿಗೂ ಮತ್ತು ಗ್ರಾಮಸ್ಥನ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೀನಿ. ಆ ದೇವರು ಈ ಊರಿನ ಎಲ್ಲ ಜನತೆಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ನಾನು ಬಯಸ್ತೀನಿ. ಹಾಗೆ ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಈ ಊರಿಗೆ ಗ್ರಾಮಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.